ವಿಟಮಿನ್ ಎ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ನಮ್ಮ ಚರ್ಮದ ಹೊಳಪು ಹೆಚ್ಚಿಸುತ್ತದೆ, ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತದೆ. ಇದರ ಸೇವನೆಯಿಂದ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ. ಇದರಲ್ಲಿರ್ತಕ್ಕಂಥ ಕೆರಾಟಿನ್, ತಾಮ್ರ ಮತ್ತು ವಿಟಮಿನ್ ಸಿ ಇವು ಏನ್ ಮಾಡುತ್ತವೆ, ನಮ್ಮ ಕೂದಲನ್ನು ಕಪ್ಪಾಗಿಡುತ್ತವೆ ಮತ್ತು ಹೇರ್ ಫಾಲಿಕಲ್ಸ್ ಅನ್ನು ಗಟ್ಟಿ ಮಾಡಲು ಸಹಾಯ ಮಾಡುತ್ತವೆ. ಈ ಹಣ್ಣಿನ ಸೇವನೆಯಿಂದ ಕೊಲೆಸ್ಟ್ರಾಲ್ ಅಂಶ ಕಡಿಮೆಯಾಗಿ ವೇಟ್ ಲಾಸ್ ಕೂಡ ಆಗುತ್ತದೆ. ಈ ಹಣ್ಣು ಫೈಟೋನ್ಯೂಟ್ರಿಯೆಂಟ್ಸ್ ಗಳ ಸಮೃದ್ಧ ಆಗರವಾಗಿದೆ. ಇದು ಕ್ಯಾನ್ಸರ್ಗೆ ಕಾರಣವಾಗತಕ್ಕಂಥ ಕೋಶಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಬಲ ಕೊಡುತ್ತದೆ. ಇದರಲ್ಲಿರ್ತಕ್ಕಂಥ ರಾಸಾಯನಿಕ ಸತ್ವಗಳಾದ ಲ್ಯೂಟೀನ್ ಮತ್ತು ಝಿಎಕ್ಸಾಂಥಿನ್ ಇವು ಗ್ಲೋಕೋಮಾ ಮತ್ತು ಕಣ್ಣಿನ ಪೊರೆ ಹಾಗೂ ಇತರ ದೀರ್ಘಕಾಲದ ಕಣ್ಣಿನ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತವೆ. ಆದ್ದರಿಂದ ಇದು ಕಣ್ಣಿನ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಇದು ಟೈಪ್ 2 ಡಯಾಬಿಟಿಸ್ ಕೂಡ ನಿಧಾನಗೊಳಿಸುತ್ತದೆ. ಇಷ್ಟೆಲ್ಲಾ ಔಷಧಿ ಗುಣಗಳನ್ನು ಹೊಂದಿದ್ರೂ ನಾವು ಇದನ್ನು ಬಳಸುವಾಗ ಸ್ವಲ್ಪ ಗಮನದಲ್ಲಿಡಬೇಕಾದ ಅಂಶಗಳೇನಂತಂದ್ರೆ, ಗರ್ಭಾವಸ್ಥೆಯಲ್ಲಿ ಮತ್ತು ಬಾಣಂತನದ ಸಮಯದ